ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಶರಣ್. ಭಾಳಷ್ಟು ಯೂಟ್ಯೂಬರ್ಸ್ಗೆ ಈ ಒಂದು ಮೇಲ್ ಬಂದಿರುತ್ತೆ, ಅಪ್ಡೇಟಿಂಗ್ ಅವರ್ ಗೂಗಲ್ ಅಕೌಂಟ್ ಇನ್ಆ್ಯಕ್ಟಿವಿಟಿ ಪಾಲಿಸಿ ಅಂತೇಳಿ. ಇಲ್ಲಿ ನೋಡ್ತಿದ್ರೆ ಈ ಒಂದು ಮೇಲ್ ಭಾಳಷ್ಟು ಜನಕ್ಕೆ ಇಂಪಾರ್ಟೆಂಟ್ ಇದೆ ಮತ್ತು ಭಾಳಷ್ಟು ಜನಕ್ಕೆ ಇದು ಗೊತ್ತಿದೆ ಅಂದ್ಕೊಂಡಿದ್ದೆ. ಆದರೆ ಇದ್ರ ಬಗ್ಗೆ ಜಾಸ್ತಿ ಅರ್ಥ ಆಗ್ತಾಯಿಲ್ಲ, ಏನಿದೆ ವಿಡಿಯೋ ಮಾಡಿ ಅಂತೇಳಿ ನನಗೆ ಕೇಳ್ತಾಯಿದ್ರು. ಅದಕ್ಕೋಸ್ಕರ ನಿಮ್ಗೆ ಹೋಗಿ ತಿಳಿಸ್ತಾ ಇದ್ದೀನಿ. ಇದು ಅಂದರೆ ಈ ಮೇಲ್ ಯಾರ್ಯಾರು ಗೂಗಲ್ ಅಕೌಂಟ್ ಇರುತ್ತೆ ಅವರು ಭಾಳಷ್ಟು ವರ್ಷದಿಂದ ಯೂಸ್ ಮಾಡಿರಲ್ಲ ಆ ಗೂಗಲ್ ಅಕೌಂಟು ಅಂಥವ್ರಿಗೆ, ಮತ್ತು ಅಂಥ ಗೂಗಲ್ ಅಕೌಂಟ್ಗೆ ಯಾರು ರಿಕವರಿ ಮೇಲ್ ಕೊಟ್ಟಿರ್ತಾರಲ್ಲ ಅವ್ರಿಗೆ ಈ ಒಂದು ಮೇಲ್ ಬಂದಿರುತ್ತೆ. ಬಂದು ಇದರಲ್ಲಿ ಏನಿದೆ ಅಂದರೆ, ನೀವು ಗೂಗಲ್ ಅಕೌಂಟ್ನ ಯೂಸ್ ಮಾಡಿರಲಿಲ್ಲ ಅಂತಂದರೆ, ನೀವು ಯಾರಿಗೆ ರಿಕವರಿ ಮೇಲ್ ಕೊಟ್ಟಿರ್ತಾರೆ ನಿಮ್ಮದು, ಅವರು ಆ ಮೇಲ್ನ 2 ವರ್ಷ ಮೇಲೆ ಯೂಸ್ ಮಾಡಿರಲಿಲ್ಲ, 2 ವರ್ಷ ಒಳಗಡೆ ಒಂದು ದಿನವೂ ಯೂಸ್ ಮಾಡಿರಲಿಲ್ಲ ಅಂತಂದರೆ ಅಂಥವ್ರಿಗೆ ಕಳಿಸ್ತಾರೆ. ಅಂದರೆ ಅಂಥ ಗೂಗಲ್ ಅಕೌಂಟ್ ಡಿಲೀಟ್ ಮಾಡ್ತೀವಿ ಅಂಥೇಳಿ ಈ ಒಂದು ಮೇಲ್ನ ಕಳಿಸ್ತಾರೆ. ಇಲ್ಲಿ ನೋಡ್ತಿದ್ರೆ ಇನ್ಆ್ಯಕ್ಟಿವಿಟಿ ಪೀರಿಯಡ್ ಅಂತಿದೆ ಫಾರ್ 2 ಇಯರ್ಸ್. ಏನು ಆ್ಯಕ್ಟಿವಿಟಿ ಮಾಡಿರಲಿಲ್ಲ, ಆ ಗೂಗಲ್ ಅಕೌಂಟಿಂದ ಏನು ಯೂಸ್ ಮಾಡಿರಲಿಲ್ಲ ಅಂತಂದರೆ ಅಂಥ ಗೂಗಲ್ ಅಕೌಂಟ್ನ ಡಿಲೀಟ್ ಮಾಡ್ತೀವಿ ಅಂಥೇಳಿ ಈ ಒಂದು ಮೇಲ್ನ ಕಳಿಸ್ತಾ ಇದ್ದಾರೆ. ಇದು ಪ್ರೈವಸಿ ಸೇಫಾಗಿ ಇಡೋಕ್ಕೋಸ್ಕರ, ಪ್ರೈವೇಟಾಗಿ ಇಡೋಕ್ಕೋಸ್ಕರ, ಪ್ರೈವೇಟ್ ಇನ್ಫಾರ್ಮೇಷನ್ ಇರುತ್ತಲ್ಲ, ಸೇಫ್ ಆ್ಯಂಡ್ ಸೆಕ್ಯೂರ್ ಇಡೋಕ್ಕೋಸ್ಕರ ಈ ಒಂದು ಕೆಲಸ ಮಾಡ್ತಾಯಿದ್ದಾರೆ ಅಂಥೇಳಿ ಅವ್ರು ಹೇಳ್ತಿದ್ದಾರೆ. ಮತ್ತು ಇದರಿಂದ ಭಾಳಷ್ಟು ಜನ ಹೇಳ್ತಾರೆ ಜಾಸ್ತಿ ಸಬ್ಸ್ಕ್ರೈಬರ್ಸ್ ಎಲ್ಲ ಕಡಿಮೆ ಆಗ್ತಾರೆ, ಅದು ಇದು ಅಂತೇಳಿ ಹೇಳ್ತಿದ್ದಾರೆ. ಸಬ್ಸ್ಕ್ರೈಬರ್ಸ್ ಏನು ಜಾಸ್ತಿ ಕಡಿಮೆ ಆಗಲ್ಲ, ಸ್ವಲ್ಪ ಕಡಿಮೆ ಆಗ್ಬೋದು. ಯಾಕಂದರೆ 2 ವರ್ಷದಿಂದ ಇನ್ಆ್ಯಕ್ಟಿವ್ ಇದ್ದಾರೆ ಅಂತಂದರೆ ಅವರು ಆ ಒಂದು ಮೇಲ್ನ ಮರ್ತಿರ್ತಾರೆ, ಯೂಸ್ ಮಾಡ್ತಾ ಇರಲ್ಲ. ಮತ್ತು ಅದು ಮೇಲ್ ಮರ್ತಿದ್ರೆ ಅವರು ಅಂಥ ಮೇಲಿಂದ ಏನು ಜಾಸ್ತಿ ಆ್ಯಕ್ಟಿವಿಟಿ ಮಾಡ್ತಿರಲ್ಲ, ಅಂಥ ಸಬ್ಸ್ಕ್ರೈಬರ್ಸ್ ಇರಲ್ಲ. ಸ್ವಲ್ಪ ಕಡಿಮೆ ಆದರೆ ಆಗ್ಬೋದು. ಮತ್ತು ನಿಮಗೆ ಇಲ್ಲಿ ಡೇಟ್ ಕೂಡ ಕೊಟ್ಟಿದ್ದಾರೆ, ಡಿಲೀಟ್ ಬೈ ಡಿಸೆಂಬರ್ 2023 ಅವಾಗಿಂದ ಡಿಲೀಟ್ ಆಗುತ್ತೆ ಅಂತೇಳಿ ಹೇಳ್ತಿದ್ರೆ. ಅಲ್ಲಿವರೆಗೂ ಅವರು ಈ ಮೇಲ್ನ ಕಳಿಸ್ತಾ ಇರ್ತಾರೆ, ಭಾಳ ದಿನದಿಂದ ಕಳಿಸ್ತಾ ಇರ್ತಾರೆ. ಇದನ್ನು ನೋಡೋಣ. ನಿಮಗೆ ಈ ಮೇಲ್ನ ಯೂಸ್ ಮಾಡಬೇಕು ಅನ್ನಿಸ್ತು ಅಂತಂದರೆ ನೀವು ಮತ್ತೆ ಆ ಗೂಗಲ್ ಅಕೌಂಟ್ನ ಲಾಗಿನ್ ಮಾಡಿ ಏನಾದರೂ ಆ್ಯಕ್ಟಿವಿಟಿ ಮಾಡಬೇಕು. ಅದಕ್ಕೆ ಏನು ಮಾಡ್ಬೋದು ಅಂತಂದರೆ, ಇಮೇಲ್ನ ಓದ್ಬೋದು ಅಥವಾ ಸೆಂಡ್ ಮಾಡ್ಬೋದು. ಬೇರೆ ಇಮೇಲ್ಸ್ ಬಂದಿರುತ್ತಲ್ಲ ಅಂಥ ಇಮೇಲ್ಸ್ನ ಓದ್ಬೋದು. ಯಾವುದು ಇನ್ಆ್ಯಕ್ಟಿವಿಟಿ ಇರುತ್ತಲ್ಲ ಇಮೇಲ್, ಆ ಒಂದು ಜಿಮೇಲ್ನ ನೀವು ಲಾಗಿನ್ ಆಗಬೇಕು. ಲಾಗಿನ್ ಆಗಿ ಬೇರೆ ಮೇಲ್ಸ್ ಬಂದಿರುತ್ತಲ್ಲ ಕಂಪ್ನಿದಾಗಲಿ, ಬೇರೆ ಯಾವುದಾದ್ರೂ ಮೇಲ್ಸ್ ಬಂದರೆ ಅಂಥ ಮೇಲ್ಸ್ನ ಓದ್ಬೋದು ಅಥವಾ ಸೆಂಡ್ ಮಾಡ್ಬೋದು. ಮತ್ತು ಆ ಮೇಲಿಂದ ಗೂಗಲ್ ಡ್ರೈವ್ನ ಯೂಸ್ ಮಾಡ್ಬೋದು ಅಥವಾ ಗೂಗಲ್ ಯೂಟ್ಯೂಬ್ ವೀಡಿಯೋಸ್ನ ನೋಡ್ಬೋದು. ಆ ಒಂದು ಜಿಮೇಲ್ನ ಲಾಗಿನ್ ಆಗಿ ನೋಡಬೇಕು. ಮತ್ತು ಫೋಟೋಸ್ನ ಶೇರ್ ಮಾಡ್ಬೋದು. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಅಪ್ಲಿಕೇಶನ್ಸ್ನ ಡೌನ್ಲೋಡ್ ಮಾಡ್ಬೋದು. ಮತ್ತು ಬೇರೆ ಥರ್ಡ್ ಪಾರ್ಟಿ ಅಪ್ಲಿಕೇಶನ್ಸ್ನ ಸೈನ್ ಇನ್ ಮಾಡ್ಬೋದು. ಇಷ್ಟೆಲ್ಲ ಮಾಡಿದರೆ 2 ವರ್ಷದ ಒಳಗಡೆ ಒಂದು ಬಾರಿ ಮಾಡಿದರೆ ಈ ಒಂದು ಗೂಗಲ್ ಅಕೌಂಟ್ ಆ್ಯಕ್ಟಿವ್ ಆಗಿರುತ್ತೆ, ಇಲ್ಲಾಂದರೆ ಡಿಲೀಟ್ ಆಗಿಬಿಡುತ್ತೆ ಅಂತೇಳಿ ಹೇಳ್ತಿದ್ದಾರೆ. ಅದಕ್ಕೋಸ್ಕರ ನೀವು 2 ವರ್ಷದಿಂದ ನೀವು ಏನಾದರೂ ಯೂಸ್ ಮಾಡಿರಲಿಲ್ಲ ಅಂತಂದರೆ ಈ ಥರ ಬೇಗ ಮಾಡಿ, ಇಲ್ಲಾಂದರೆ ನಿಮ್ಮ ಗೂಗಲ್ ಅಕೌಂಟ್ ಡಿಲೀಟ್ ಆಗಿಬಿಡುತ್ತೆ. ಫ್ರೆಂಡ್ಸ್, ಈ ಒಂದು ಇನ್ಫಾರ್ಮೇಷನ್ ನಿಮಗೆ ಅರ್ಥ ಆಗಿದೆ ಅನ್ಕೋತೀನಿ. ಅರ್ಥ ಆದರೆ ಪ್ಲೀಸ್ ಲೈಕ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಲಿ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಯೂಟ್ಯೂಬ್ ರಿಲೇಟೆಡ್ ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಇರ್ತೀನಿ ನನ್ನ ಚಾನಲಲ್ಲಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್.